ನಡೆಯುತ್ತಿರುವಂತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ, ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ, ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ವಂದೇ ವಂದೇ ಧಿಕ್ಕಾರ 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 ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ವಂದೇ ವಂದೇ ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ಮಹಿಳೆಯರ ಮೇಲಿನ ದೌರ್ಜನ್ಯ ಖಂಡಿಸಿ ಮಹಿಳೆಯರಿಗೆ ರಕ್ಷಣೆ ಬೇಕೇ ಬೇಕು, ಮಹಿಳೆಯರ ರಕ್ಷಣೆ ಬೇಕೇ ಬೇಕು, ಮಹಿಳೆಯರಿಗೆ ರಕ್ಷಣೆ ಬೇಕೇ ಬೇಕು. ಜಾಗೃತ ಹಿಂದೂ ಮಹಿಳಾ ರಕ್ಷಣಾ ವೇದಿಕೆ ಕಲಬುರಗಿ ವತಿಯಿಂದ ಇಂದು ಕಲಬುರಗಿ ನಗರದ ಮಿನಿ ವಿಧಾನಸೌಧದಲ್ಲಿರುವಂತಹ ಡಿಸಿ ಕಚೇರಿ ಎದುರಿಗೆ ನಮ್ಮ ಈ ಒಂದು ಸಂಘಟನೆಯಿಂದ ಇವತ್ತಿನ ದಿವಸ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನು ಅಂತಂತಂದರೆ ಪಶ್ಚಿಮ ಬಂಗಾಳದಲ್ಲಿ ನಡೆಯುತ್ತಿರುವಂತಹ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ, ಅಟ್ಟಹಾಸ ಮತ್ತು ಚಿತ್ರಹಿಂಸೆಯನ್ನು ಖಂಡಿಸಿ ಇವತ್ತಿನ ದಿವಸ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು ಏನನ್ನು ಹೇಳಕ್ಕೆ ಬಯಸ್ತೀವಿ ಈ ಒಂದು ಸಂಘಟನೆ ಅಂತಂತಂದರೆ, ಪಶ್ಚಿಮ ಬಂಗಾಳದಲ್ಲಿರುವಂತಹ ಮುಖ್ಯಮಂತ್ರಿಗಳು ಮಹಿಳೆ ಆಗಿದ್ದು ಕೂಡ ಈ ಒಂದು ಘಟನೆ ನಡೀತಾ ಇರೋದು ಇದು ನಿಜಕ್ಕೂ ಕೂಡ ವಿಷಾದನೀಯ. ಮತ್ತು ಅಲ್ಲಿ ಏನು ಇರುವಂತಹ ಪ್ರಸ್ತುತ ಸರ್ಕಾರ ನರಸತ್ತ ಸರ್ಕಾರದಂತೆ ಇವತ್ತು ವರ್ತಿಸ್ತಾ ಇರೋದು ಕೂಡ ಖಂಡನೀಯ. ಅದಕ್ಕೆ ಈ ಒಂದು ನ್ಯೂಸ್ ಮೂಲಕ ಹೇಳೋಕೆ ಏನು ಇಷ್ಟಪಡ್ತೀವಿ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಇವತ್ತು ಭಾರತ ಭೂಮಿಯನ್ನು ಇವತ್ತು ನಾವು ಹೆಣ್ಣು ಮಕ್ಕಳನ್ನು ದೇವರ ಸ್ಥಾನದಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡ್ತೀವಿ. ಆದರೆ ಅಂಥ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತಾ ಇರೋದು ನಿಜಕ್ಕೂ ಕೂಡ ಖಂಡನೀಯ. ಇದನ್ನು ಉಗ್ರವಾಗಿ ಖಂಡಿಸುವ ಮೂಲಕ ಇವತ್ತು ಅನೇಕ ಮಹಿಳೆಯರು ಇವತ್ತಿನ ದಿವಸ ಬಂದು ಈ ಒಂದು ಸಂಘಟನೆಯಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಇವತ್ತು DC ಅವರಿಗೆ ನಾವು ಇವತ್ತು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೇವೆ. ಈ ಒಂದು ಹೋರಾಟಕ್ಕೆ ನಮಗೆ ಸಕಾರಾತ್ಮಕವಾದ ಸ್ಪಂದನೆ ಸಿಗದೇ ಇದ್ದ ಸಂದರ್ಭದಲ್ಲಿ ಬರುವಂಥ ದಿನಗಳಲ್ಲಿ ನಮ್ಮ ಕಲಬುರಗಿ ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ ಈ ಒಂದು ಸಂಘಟನೆ ಮೂಲಕ ಒಂದು ದೊಡ್ಡ ಎಚ್ಚರಿಕೆಯನ್ನು ಮತ್ತು ರಸ್ತೆಗಳನ್ನು ತಡೆ ಹಿಡಿಯುವ ಮೂಲಕ ನಾವು ಈ ಒಂದು ಪ್ರತಿಭಟನೆಯನ್ನು ವಿಸ್ತರಿಸಬೇಕಾಗ್ತದೆ ಅಂತೇಳಿ ನಾನು ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆ ಇರೋದಿಲ್ಲೋ ಅಂಥ ಜಾಗದಲ್ಲಿ ಯಾವಾಗಲೂ ಕೂಡ ಈ ಒಂದು ಸಂಘಟನೆಯನ್ನು ದನಿ ಎತ್ತುತ್ತಾ ಬರ್ತಾ ಇದೆ. ಬರೋ ದಿನಗಳಲ್ಲೂ ಕೂಡ ಈ ಸಂಘಟನೆ ಯಾವಾಗಲೂ ಕೂಡ ಈ ಒಂದು ನೊಂದಿರುವಂಥ ಹೆಣ್ಣು ಮಕ್ಕಳ ಪರವಾಗಿ ನಿಲ್ತದೆ ಅಂತ ಹೇಳಿಕೆ ನಾನು ಬಯಸ್ತೀನಿ. ಈ ಒಂದು ಸಂಘಟನೆಯ ಒಂದು ಉದ್ದೇಶ ಇದೇ ಆಗಿರ್ತದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. DC ಅವರು ಇಲ್ಲಿರುವಂಥ ಕಲಬುರಗಿ DC ಮೇಡಮ್ ಅವರು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಒಂದು ಉತ್ತರವನ್ನು ನೀಡುವ ಮೂಲಕ ಬರುವ ಒಂದು ವಾರದೊಳಗೆ ನಮಗೆ ಉತ್ತರವನ್ನು ರವಾನೆ ಮಾಡಬೇಕು. ಇಲ್ಲವಾದಲ್ಲಿ ನಾವು ಮತ್ತೆ ಬರುವಂಥ ದಿನಗಳಲ್ಲಿ DC ಕಚೇರಿಗೆ ನಾವೆಲ್ಲ ಮಹಿಳೆಯರು ಕಲಬುರಗಿ ಆದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಮೂಲಕ ನಾವು ಈ ಒಂದು DC ಕಚೇರಿಗೆ ಮುತ್ತಿಗೆ ಆಗಬೇಕಾಗ್ತದೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಯಸ್ತೇನೆ. ನನ್ನ ಹೆಸರು ಮಾಲಾಕಣ್ಣಿ ಅಂತ, ಹಿಂದೂ ಜಾಗೃತ ರಕ್ಷಣಾ ವೇದಿಕೆಯ ಪದಾಧಿಕಾರಿ. ಈಗ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಆದಂಥ ಮಹಿಳೆಯರ ಮೇಲಿನ ಅನ್ಯಾಯ ಮತ್ತು ಅಸಂಸ್ಕೃತಿಯ ವರ್ತನೆ, ಇದರ ಬಗ್ಗೆ ಖಂಡಿಸಿ ನಾವು ಇವತ್ತು DC ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಕುಚ್ ಮತ್ತು ಉತ್ತರ ದಿನಾಜ್ಪುರ್ ಅಂತ ಅಲ್ಲಿ ನಡೆದಂತಹ ಘಟನೆಯಿಂದ ನಾವು ತುಂಬ ದುಃಖಿತರಾಗಿದ್ದೇವೆ. ಅದರಿಂದ ಪಶ್ಚಿಮ ಬಂಗಾಳದಲ್ಲಿ ಇರುವಂಥ ದಿನೇ ದಿನೇ ಹದಗೆಡುತ್ತಿರುವಂಥ ಮಹಿಳೆಯರ ಪರಿಸ್ಥಿತಿ ಮತ್ತು ಗಂಭೀರ ಸ್ಥಿತಿ ಕಳವಳಕಾರಿಯಾದಂಥದ್ದಾಗಿದೆ. ಅದಕ್ಕಾಗಿ ನಾವು ಕಾನೂನು ಸುವ್ಯವಸ್ಥೆ ಕೇವಲ ನಿಘಂಟುಗಳಿಗೆ ಸೀಮಿತವಾಗಿರದೆ ಸಮಾಜಕ್ಕೆ ಸೀಮಿತವಾದಂತೆ ತೋರಿಸ್ತದೆ. ಅದಕ್ಕೆ ಕುಚ್ ಬಿಹಾರದ ಉತ್ತರ ದಿನಾಜ್ಪುರ ಘಟನೆಗಳು ನಾಗರಿಕ ಸಮಾಜಕ್ಕೆ ನಾಚಿಕೆಗೇಡು ತರುವಂಥ ತಲೆ ತಗ್ಗಿಸುವಂಥ ಸಂಗತಿಯಾಗಿದೆ. ಅದಕ್ಕೆ ಅಮಾಯಕ ನಾಗರಿಕರು, ವಿಶೇಷವಾಗಿ ಮಹಿಳೆಯರ ಶೋಷಣೆ, ನೋವಿನ ಮತ್ತು ಕಿರುಕುಳ ಸಂಪೂರ್ಣವಾಗಿ ಖಂಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಭಾರತೀಯ ಸಂವಿಧಾನವನ್ನು ಉಲ್ಲಂಘಿಸುವ ಈ ಘಟನೆ ತಾಲಿಬಾನ್ ಆಡಳಿತವನ್ನು ನಮಗೆ ಮಾಡಿಕೊಡ್ತಾ ಇದೆ. ಮಹಿಳೆಯರ ಮುಖ್ಯಮಂತ್ರಿ ಇದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಅವರಿದ್ದರೂ ಕೂಡ ಮಹಿಳೆಯರ ಮೇಲೆ ಆಗುತ್ತಿರುವಂಥ ಅನ್ಯಾಯ, ದೌರ್ಜನ್ಯ, ಅವಮಾನಗಳಿಂದ ನಾವೆಲ್ಲ ತೀವ್ರ ನೊಂದಿದ್ದೇವೆ. ಅದಕ್ಕಾಗಿ ನಾವು ಸಂಪೂರ್ಣ ಈ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ ಘಟನೆ ಕುರಿತು ನ್ಯಾಯಾಂಗ ತನಿಖೆ ನಡೆಸುವಂತೆ ವಿನಂತಿಸ್ತಾ ಇದ್ದೀವಿ. ಇದನ್ನು ನಾವು ಮಾನ್ಯ ಗೃಹ ಸಚಿವರಿಗೆ DC ಅವ್ರ ಮೂಲಕ ಹೇಳ್ತಾ ಇದ್ದೀವಿ.